ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಯೋಗ ವಾಸಿಷ್ಠದಲ್ಲಿ ನಿರ್ವಾಣ ಪ್ರಕರಣ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಭವಿಷ್ಯಗೀತೆಯಾದಂಥ ಈ ಯೋಗ ವಾಸಿಷ್ಠದಲ್ಲಿ ಮುಂದೆ ಬರುವ ದ್ವಾಪರ ಯುಗದಲ್ಲಿ ಕೃಷ್ಣಾರ್ಜುನರು ಯುದ್ಧರಂಗದಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಜ್ಞಾನೋಪದೇಶವನ್ನು ಕೃಷ್ಣ ಪರಮಾತ್ಮನು ಮಾಡ್ತಾ ಇರ್ತಾನೆ. ಆ ಸಂದರ್ಭವನ್ನು ವಿವರಣೆ ಕೊಡ್ತಾ ಕೃಷ್ಣಾರ್ಜುನರ ಸಂವಾದ ಹೇಗೆ ನಡೀತಾ ಇತ್ತು ಅನ್ನೋದನ್ನು, ಮುಂದೆ ಹೇಗೆ ನಡೀತದೆ ಅನ್ನೋದನ್ನು, ಅವರ ಸಂವಾದವನ್ನು ಇಲ್ಲಿ ಮುಂಚಿತವಾಗಿಯೇ ರಾಮನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಅರ್ಜುನನ ಪ್ರಶ್ನೆ ಮುಂದುವರಿತಾ ಇರ್ತದೆ. ಆಗ ಅರ್ಜುನನು ಕೇಳ್ತಾನೆ, ಎಲೆ ದೇವೇಶ್ವರನೇ, ನಿನಗೆ ಪರ ಅಪರ ಎಂದು ಎರಡು ರೂಪಗಳು ಎಂದು ಕೇಳಿರುವೆನು. ಆ ರೂಪಗಳು ಹೇಗಿರುವವು? ಸಿದ್ಧಾರ್ಥವಾಗಿ ಯಾವಾಗ ಯಾವ ರೂಪವನ್ನು ಆಶ್ರಯಿಸಬೇಕು? ನಾವು ಸಿದ್ಧಿಯನ್ನು ಪಡಿಬೇಕಾದ್ರೆ ಪರಮಾತ್ಮ, ನಾವು ಯಾವ ರೂಪವನ್ನು, ನಿನ್ನ ಪರ ರೂಪವನ್ನು ಅಪರ ರೂಪವನ್ನು ನಾವು ಆಶ್ರಯಿಸಬೇಕು ಅಂತ. ಅದಕ್ಕೆ ಭಗವಂತನು ಹೇಳ್ತಾನೆ, ನನಗೆ ಸಾಮಾನ್ಯ ಮತ್ತು ಪರಮ ಎಂದು ಎರಡು ರೂಪಗಳು ಇರುವವು. ಎಲೆ ಪಾಪರಹಿತನಾದ ಅರ್ಜುನನೇ, ಕರಪಾದಾದಿ ಅಂಗಸಹಿತವಾದ ಶಂಖಚಕ್ರ ಗದಾಧಾರಿಯಾದ ರೂಪವು ಸಾಮಾನ್ಯ ರೂಪ. ಗೊತ್ತಾಯ್ತಲ್ವಾ? ಸಾಕಾರ ರೂಪಿದು. ಆದಿ ಹಂತಗಳಲ್ಲದೆ ಏಕವಾಗಿ ಅನಾಮಯವಾಗಿ ಬ್ರಹ್ಮ, ಆತ್ಮ, ಪರಮಾತ್ಮ ಎಂಬ ಶಬ್ದಗಳಿಂದ ಹೇಳಿಸಿಕೊಳ್ಳುವುದು ಪರರೂಪವು. ಅದು ಅಪರ ರೂಪು, ಇದು ಪರರೂಪು. ಈ ರೀತಿಯಲ್ಲಿ ಪರಮಾತ್ಮನು ಹೇಳ್ತಾನೆ, ಮುಂದುವರೆದು ಹೇಳ್ತಾನೆ, ಎಲ್ಲಿವರೆಗೆ ನೀನು ಅಪ್ರಬುದ್ಧನಾಗಿ ಅನಾತ್ಮಜ್ಞನಾಗಿ ಇರುವೆಯೋ ಅಲ್ಲಿವರೆಗೆ ಚತುರ್ಭುಜಾಕಾರನಾದ ದೇವನ ಪೂಜೆಯಲ್ಲಿಯೇ ನಿರತನಾಗಿರು. ನಿನಗೆ ಎಲ್ಲಿವರೆಗೆ ಆತ್ಮಜ್ಞಾನ ತಿಳಿಯುವುದಿಲ್ಲವೋ ಅರ್ಜುನ, ಅಲ್ಲಿವರೆಗೂ ನೀನು ಚಿಂತೆಯನ್ನು ಮಾಡಬೇಡ. ಯಾಕಂದರೆ ಅಲ್ಲಿವರೆಗೂ ನೀನು ಚತುರ್ಭುಜ ಶಂಖ ಚಕ್ರ ಗದಾಧಾರಿಯಾದ ನನ್ನ ಸಾಕಾರ ರೂಪನ್ನೇ ಪೂಜೆ ಮಾಡು. ಯಾಕಂದರೆ ಅದನ್ನು ಮಾಡ್ತಾ 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 ನೀನು ಪ್ರಬುದ್ಧನಾಗ್ತೀಯ, ಜ್ಞಾನಿ ಆಗ್ತೀಯ. ಅಲ್ಲಿವರೆಗೂ ನೀನು ಈ ಸಾಕಾರ ಪೂಜೆಯನ್ನೇ ಮಾಡು, ಒಂದು ಮೂರ್ತಿ ಪೂಜೆಯನ್ನೇ ಮಾಡುವಂಥ ಪರಮಾತ್ಮನೇ ಇಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ. ಈ ಕ್ರಮದಲ್ಲಿ ನಿನಗೆ ಆತ್ಮಜ್ಞಾನವು ಲಭಿಸಿ ನೀನು ಸಂಪ್ರಬುದ್ಧನಾದರೆ ಅದಕ್ಕಿಂತ ಮೇಲಿರುವ ನನ್ನ ಅನಾದ್ಯಂತ ರೂಪವನ್ನು ತಿಳಿಯುವೆ. ಆಗ ನೀನು ಮತ್ತೆ ಹುಟ್ಟುವುದಿಲ್ಲ. ಹುಟ್ಟು ಸಾವುಗಳ ಬಂಧನದಿಂದ ನೀನು ಬಿಡುಗಡೆಯನ್ನು ಪಡಿತೀಯ. ಯಾವಾಗ? ಆತ್ಮಜ್ಞಾನವನ್ನು ತಿಳ್ಕೊಂಡಾಗ. ಎಲ್ಲಿಯವರೆಗೆ ನೀನು ವಿಜ್ಞಾನವಂತನಾಗುವುದಿಲ್ಲವೋ ಅಲ್ಲಿಯವರೆಗೆ ಎಲೈ ಹರಿಮರ್ದನನೇ, ಹರಿಮರ್ದನನೇ ಅಂದರೆ ಇಲ್ಲಿ ಹರಿಷಡ್ವರ್ಗಗಳನ್ನು ಗೆದ್ದವನೇ ಅಂತ. ಅರ್ಜುನ ಹರಿಷಡ್ವರ್ಗಗಳನ್ನು ಗೆದ್ದಂಥವನು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳನ್ನು ಗೆದ್ದಂಥವನು. ನನ್ನ ಆತ್ಮವನ್ನು, ನಿನ್ನ ಆತ್ಮವನ್ನು ಆಶ್ರಯಿಸಿಕೊಂಡು ಭೇದ ಬುದ್ಧಿಯಲ್ಲಿರು ಮತ್ತು ಇದಂ ಎಂದು ದೃಶ್ಯಪದ ವಾಚ್ಯವಾದ ಜಗತ್ತು ನಾನೇ, ಅಹಂ ಎಂದು ದೃಕ್ಕಾದ ವಾಚ್ಯವಾಗಿರುವ ಜೀವನೂ ನಾನೇ ಎಂದು ನಾನು ನಿನಗೆ ಹೇಳುವಾಗ ನಾನು ಈ ಆತ್ಮತತ್ವವನ್ನು ನಿನಗೆ ಉಪದೇಶ ಮಾಡುವೆನು. ನೀನು ಈಗ ನಾನು ಬೇರೆ ನೀನು ಬೇರೆ ಅನ್ನೋದ್ರಲ್ಲಿ ಇದೆಯಾ? ಇರು. ಆದರೆ ದೃಶ್ಯವಾಗಿ ಕಾಣ್ತಾ ಇರುವ ಈ ಜಗತ್ತು, ನಾನೇ ಜಗತ್ತು ಅಂತ ಇರೋ ಈ ಅಹಂ, ಇವೆಲ್ಲದಕ್ಕೂ ವಾಚ್ಯನಾಗಿರುವ ಜೀವನು ಎಲ್ಲ ನಾನೇ ಅನ್ನೋದನ್ನು ನಾನು ನಿನಗೆ ಆತ್ಮತತ್ವವನ್ನು ಮಾಡುವಾಗ ನಿನಗೆ ತಿಳಿಸ್ಕೊಡ್ತೀನಿ ಅರ್ಜುನ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ನೀನು ಚೆನ್ನಾಗಿ ತಿಳಿದಿರುವೆ. ಆತ್ಮಪದದಲ್ಲಿ ನಿಂತು ವಿಶ್ರಾಂತಿ ಪಡೆದವನಾಗಿದ್ದೀಯೆ, ಸಂಕಲ್ಪಗಳಿಂದ ಮುಕ್ತನಾಗಿದ್ದೀಯೆ ಎಂದು ತಿಳಿದಿರುವೆನು. ಅದರಿಂದ ಸತ್ಯವಾದ ಏಕವಾದ ಆತ್ಮನಲ್ಲಿ ತನ್ಮಯವಾಗಿ ಹೋಗು. ಅರ್ಜುನ, ನೀನು ಎಲ್ಲವನ್ನ ತಿಳ್ಕೊಂಡಿದೀಯ ನನ್ನಿಂದ ಕೇಳಿ. ಅದರಿಂದ ನೀನು ಸತ್ಯವಾದ ಆತ್ಮನಲ್ಲಿ ತನ್ಮಯವಾಗಿ ಹೋಗು. ಏಕವಾದ ಆತ್ಮ, ಅದು ಸತ್ಯವಾದದ್ದು, ಏಕಮೇವ ದ್ವಿತೀಯವಾದಂಥ ಪರಮಾತ್ಮ, ಅದರಲ್ಲಿ ನೀನು ತನ್ಮಯವಾಗಿ ಹೋಗ್ಬಿಡು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸರ್ವಭೂತಗಳಲ್ಲಿ ಇರುವ ಆತ್ಮನನ್ನು, ಆತ್ಮನಲ್ಲಿ ಇರುವ ಸರ್ವಭೂತಗಳನ್ನು ನೋಡು. ಯೋಗದಿಂದ ಯಾವಾಗಲೂ ಕೂಡಿರುವವನಾಗಿ ಎಲ್ಲೆಲ್ಲಿಯೂ ಸಮವನ್ನೇ ಅಂದರೆ ಬ್ರಹ್ಮವನ್ನೇ ಕಾಣುವನಾಗು. ಸಮ ಅಂದರೆ ಇಲ್ಲಿ ಬ್ರಹ್ಮ, ಪರಬ್ರಹ್ಮನನ್ನೇ ಕಾಣುವನಾಗು. ಸರ್ವಭೂತಗಳಲ್ಲಿರುವ ಆತ್ಮನನ್ನು, ಆತ್ಮನ ಏಕತ್ವವನ್ನು ಯಾವನು ಭಜಿಸುವನೋ ಅವನು ಜೀವಂತನಾಗಿದ್ದರೂ ಸರ್ವತಾ ಮುಕ್ತನು. ಅವನು ಮತ್ತೆ ಭಾಜನನಾಗುವುದಿಲ್ಲ, ಮತ್ತೆ ಹುಟ್ಟುವುದಿಲ್ಲ ಅಂತ. ಏಕತ್ವ ಎಂದರೆ ಸರ್ವ ಶಬ್ದಗಳ ಅರ್ಥವನ್ನು ಒಟ್ಟುಗೂಡಿಸಿ ಹೇಳಿದಂತೆ ಆಯಿತು.
ಏಕ ಶಬ್ದದ ಅರ್ಥವು ಆತ್ಮನಿಗೆ ಅಲ್ಲದೆ ಇನ್ನಾರಿಗೂ ಅನ್ವಯಿಸುವುದಿಲ್ಲ. ಆ ಆತ್ಮನು ಸತ್ತಲ್ಲ, ಅಸತ್ತಲ್ಲ. ಯಾವನಿಗೆ ಅದು ಬೇಕೋ ಅವನಿಗೇ ಅದು ಸಿಕ್ಕುವುದು. ಈ ರೀತಿಯಲ್ಲಿ ಪರಮಾತ್ಮನ ಕುರಿತಾಗಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಈ ತ್ರೈಲೋಕ್ಯದ ಹೃದಯದೊಳಗೆ ಪ್ರಕಾಶವಾಗಿ ಕುಳಿತಿರುವ ಜ್ಞಾನವು ಯಾವುದು ಅನುಭವಕ್ಕೆ ಬರುವುದೋ ಅದೇ ನಾನು, ಅದೇ ಆತ್ಮ ಎಂದು ನಿಶ್ಚಯವು. ಅರ್ಜುನ, ತ್ರೈಲೋಕ್ಯದಲ್ಲಿ ಇರುವ ನೀರುಗಳ ಒಳಗೆ ಇರುವ ರಸಾನುಭವವು ಯಾವುದುಂಟೋ ಅದು ಗವ್ಯ ಅಂದರೆ ಗೋಭವವಾಗಿರಲಿ, ಅಬ್ಧಿಭವವಾಗಿರಲಿ, ಅದೇ ಈ ಆತ್ಮನು. ಮತ್ತು ಸರ್ವ ಶರೀರಗಳಲ್ಲಿಯೂ ಒಳಗೆ ಸೂಕ್ಷ್ಮವಾದ ಅನುಭವವು ಯಾವುದು ಇರುವುದೋ, ಅನುಭವವನ್ನು ಈಯುವನ್ನೊಂದು ಇಲ್ಲದ ಏಕೈಕವಾದ ಅದನ್ನು ಆತ್ಮ ಎಂದುಕೋ. ಅದು ಸರ್ವಗವು ಎಲ್ಲೆಲ್ಲಿಯೂ ಇರುವಂಥದ್ದು. ಸಮಸ್ತವಾದ ರತ್ನಗಳಿಗೂ ಒಳಗೂ ಹೊರಗೂ ಕಾಂತಿಯೇ ತುಂಬಿರುವಂತೆ. ಏನು ಹೇಳ್ತಾ ಇದರಲ್ಲಿ? ಸಮಸ್ತವಾದ ರತ್ನಗಳಿಗೂ ಒಳಗೂ ಹೊರಗೂ ಕಾಂತಿಯೇ ತುಂಬಿರುವಂತೆ ದೇಹಗಳ ಒಳಗೂ ಹೊರಗೂ ನಾನೇ ಇಲ್ಲದಿರುವಂತೆ ತೋರಿದರೂ ಇರುವೆನು. ನಾನಿಲ್ಲದಂತೆ ಇದ್ದೀನಿ, ನಿರಾಕಾರವಾಗಿದ್ದೀನಿ. ಆದರೆ ನನ್ನನ್ನು ಬಿಟ್ಟು ಇನ್ನೇನೂ ಇಲ್ಲ. ಒಳಗೆ ಹೊರಗೆ ಎಲ್ಲ ನಾನೇ ವ್ಯಾಪಿಸ್ಕೊಂಡಿದ್ದೀನಿ. ಸಾವಿರಾರು ಮಡಿಕೆಗಳ ಒಳಗೂ ಹೊರಗೂ ಆಕಾಶವು ತುಂಬಿರುವಂತೆ ಜಗತ್ರಯಗಳಲ್ಲೂ ತುಂಬಿರುವ ಶರೀರಗಳೆಲ್ಲ ಆತ್ಮನಾದ ನಾನೇ ತುಂಬಿರುವೆನು. ನೂರಾರು ಮುತ್ತುಗಳನ್ನುಳ್ಳ ಮಾಲೆಗಳಲ್ಲಿ ದಾರವು ಒಳಗೆ ಸೇರಿಕೊಂಡಿರುವಂತೆ ಲಕ್ಷ ಲಕ್ಷ ದೇಹಗಳಲ್ಲಿ ಆತ್ಮನು ಇತರರಿಗೆ ಗೋಚರನಾಗದೆ ಇರುವನು. ಈಗ ಮುತ್ತಿನ ಮಣಿ ಸರದಲ್ಲಿ ಮಣಿಗಳೇ ಕಾಣ್ತಾ ಇರ್ತವೆ, ದಾರ ಕಾಣಿಸೋದಿಲ್ಲ. ಅದೇ ರೀತಿ ಎಲ್ಲ ದೇಹಗಳಲ್ಲಿಯೂ ಎಲ್ಲ ಭೂತಾತ್ಮದಲ್ಲೂ ನಾನೇ ಇದ್ದೀನಿ, ಆದರೆ ನಾನು ಯಾರಿಗೂ ಕಾಣಿಸೋದಿಲ್ಲ. ಚತುರ್ಮುಖ ಬ್ರಹ್ಮನ ಆದಿಯಾಗಿ ತೃಣವೇ ಕೊನೆಯಾಗಿರುವ ಪದಾರ್ಥ ಸಮೂಹಗಳಲ್ಲಿ ಎಲ್ಲಕ್ಕೂ ಸಮಾನವಾಗಿರುವ ಎಲ್ಲದರಲ್ಲೂ ಇರುವ ಸತ್ತಾ ಸಾಮಾನ್ಯವು ಯಾವುದೋ ಅದನ್ನು ಆತ್ಮ ಜಲ ಎನ್ನುವರು. ಈ ರೀತಿಯಲ್ಲಿ ಪರಮಾತ್ಮನನ್ನು ಕರೀತಾರೆ. ಅಹಂತಾದಿ ಅಂತಃಕರಣ ಧರ್ಮರೂಪವಾಗಿಯೂ ಜಗತ್ತಾದಿ ರೂಪವಾದ ಬಾಹ್ಯ ಧರ್ಮ ರೂಪವಾಗಿಯೂ ಕಾಣುತ್ತಾ ಭ್ರಮೆಯುಂಟು ಮಾಡುತ್ತಿರುವ ಈ ಸರ್ವವೂ ಬ್ರಹ್ಮವು ಬ್ರಹ್ಮದ ಈಶತ್ವರಣದಿಂದ ತೋರುವುದು. ಇಷ್ಟೆಲ್ಲ ತೋರಿದ ಆ ಬ್ರಹ್ಮವು ತಾನು ಯಾವ ವಿಕಾರವನ್ನು ಹೊಂದದೆ ಬ್ರಹ್ಮವಾಗಿಯೇ ಇರುವುದು. ಆತ್ಮನೇ ಈ ಜಗದ್ರೂಪವಾಗಿರಲು ಕೊಲ್ಲುವುದು ಯಾವುದು, ಕೊಲ್ಲಿಸಿಕೊಳ್ಳತಕ್ಕದ್ದು ಯಾವುದು? ಶುಭ ಅಶುಭಗಳು, ಜಗತ್ತಿನ ದುಃಖಗಳು ಈ ಬ್ರಹ್ಮಕ್ಕೆ ಅಂಟುವು ಎಂದುಕೊಂಡಿರುವೆಯಾ? ಅರ್ಜುನ, ಕನ್ನಡಿಯಲ್ಲಿ ಪ್ರತಿಫಲಿಸಿರುವ ಪ್ರತಿಬಿಂಬಗಳ ವಿಕಾರಗಳಿಂದ ಕನ್ನಡಿಗೇನಾದರೂ ವಿಕಾರವಾಗುವುದೇ? ಏನು ಹೇಳ್ತಿದ್ರಲ್ಲಿ? ಕನ್ನಡಿಯಲ್ಲಿ ಪ್ರತಿಫಲಿಸಿರುವ ಪ್ರತಿಬಿಂಬಗಳ ವಿಕಾರಗಳಿಂದ ಕನ್ನಡಿಗೇನಾದರೂ ವಿಕಾರವಾಗುವುದೇ? ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣ್ತಾ ಇರ್ತದೆ, ಅದರಲ್ಲಿ ವಿಕಾರಗಳು ಕಾಣ್ತಾ ಇರ್ತದೆ, ಅದು ಕನ್ನಡಿಗೇನು ಅಂಟ್ಕೊಳ್ಳೋದಿಲ್ಲ. ಹಾಗೆಯೇ ಕನ್ನಡಿಯಂತೆಯೇ ನಿರಂಜನನಾಗಿರುವ ಸಾಕ್ಷಿಯಂತೆ ಇರುವ ಆತ್ಮನಿಗೆ ಇವು ಅಂಟೋದಿಲ್ಲ. ಯಾವುದು? ಜಗತ್ತಿನ ಸುಖ ದುಃಖಗಳು ಅಂಟೋದಿಲ್ಲ, ಶುಭ ಅಶುಭಗಳು ಅಂಟೋದಿಲ್ಲ. ವಿನಾಶವಾಗುತ್ತಿರುವ ದೇಹಗಳಲ್ಲಿ ವಿನಾಶವಾಗದಿರುವ ಆತ್ಮನನ್ನು ಯಾವನು ನೋಡುವನೋ ಅವನು ಎಲ್ಲವನ್ನೂ ಕಾಣುವನು. ಅರ್ಜುನ, ಇದು ನಾನು, ಇದು ನಾನಲ್ಲ ಎಂದು ನಾನು ಹೇಳುತ್ತಿರುವೆನು. ಆದರೂ ಎಲ್ಲವೂ ನಾನೇ, ನಾನು ಸರ್ವಾತ್ಮನು, ನನ್ನನ್ನು ಹಾಗೆಂದು ತಿಳಿ ಅಂತ ಇಲ್ಲಿ ಅರ್ಜುನನಿಗೆ ಪರಮಾತ್ಮನು ಹೇಳ್ತಾ ಇದ್ದಾನೆ. ಸರ್ಗದಿಂದ ಪ್ರಳಯದವರೆಗಿನ ವಿಕಾರಗಳೆಲ್ಲವೂ, ಈ ಎಲ್ಲ ವ್ಯಾಪಾರಗಳು ಆತ್ಮನಲ್ಲಿಯೇ ಪ್ರವರ್ತಿಸುವವು. ಇವೆಲ್ಲವೂ ಸಮುದ್ರದಲ್ಲಿ ನಡೆಯುವ ಜಲದ ವ್ಯಾಪಾರದಂತೆ ಅಹಂತ ಅಂದರೆ ಅಭಿಮಾನ ವಿಶಿಷ್ಟವಾದ ಚಿತ್ತದಲ್ಲಿಯೇ ನಡೆಯುವು. ನಾನು 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 ಅನ್ನೋದು ಎಲ್ಲಿ ನಡೀತದೆ? ಚಿತ್ತದಲ್ಲಿ ನಡೆಯುವಂಥ ಕ್ರಿಯೆ. ಬೆಟ್ಟಗಳಲ್ಲಿ ಹೇಗೆ ಶಿಲತ್ವವಿರುವುದೋ, ಮರಗಳಲ್ಲಿ ಮರತನವು ಹೇಗೋ, ತರಂಗಗಳಲ್ಲಿ ಜಲತ್ವವು ಹೇಗೋ, ಪದಾರ್ಥಗಳಿಗೆ ಆತ್ಮತ್ವವೂ ಹಾಗೆಯೇ. ಪ್ರತಿಯೊಂದು ಪದಾರ್ಥದಲ್ಲಿಯೂ ಆತ್ಮನಿದ್ದಾನೆ. ಸರ್ವಭೂತಗಳಲ್ಲಿ ಇರುವ ಆತ್ಮನನ್ನು ಕಂಡು ಸರ್ವಭೂತಗಳನ್ನು ಆತ್ಮನಲ್ಲಿ ಕಾಣುವವನು ಯಾರೋ ಅವನು ಆತ್ಮನು ಕರ್ತನಲ್ಲ ಎಂಬುದನ್ನು ಕಾಣುವನು. ನಾನಾ ರೂಪವಾದ ಆಕಾರ ವಿಕಾರಗಳನ್ನು ಪಡೆಯುವ ತರಂಗಗಳಲ್ಲೆಲ್ಲ ನೀರೇ ಇರುವಂತೆ, ಕಟಕಾದಿ ಆಭರಣಗಳಲ್ಲೆಲ್ಲ ಚಿನ್ನವೇ ಇರುವಂತೆ,
ಭೂತಗಳಲ್ಲಿಯೂ ಅರ್ಜುನ ಆತ್ಮನೇ ಇರುವನು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಎಲ್ಲೆಲ್ಲಿಯೂ ನಾನೇ ಇದ್ದೀನಿ, ಎಲ್ಲೆಲ್ಲಿಯೂ ನಾನೇ ಇದ್ದೀನಿ. ನಾನೇ ಅಂದರೆ ಪರಮಾತ್ಮನೇ ಎಲ್ಲೆಲ್ಲಿಯೂ ತುಂಬಿದ್ದಾನೆ ಅಂತ. ನೀರಿನಲ್ಲಿ ತರಂಗಗಳು ಗುಂಪು ಗುಂಪಾಗಿ ಕುಣಿಯುವಂತೆ, ಚಿನ್ನದಲ್ಲಿ ಕಟಕಾದಿ ಆಭರಣಗಳು ಆಗುವಂತೆ ಭೂತಗಳು ಪರಮಾತ್ಮನಲ್ಲಿಯೇ ಆಗಿ ಇದ್ದು ವ್ಯಾಪಾರ ಮಾಡುತ್ತಿರುವವು. ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮುಂದುವರೆದು ಹೇಳ್ತಾರೆ, ಪದಾರ್ಥಗಳ ಗುಂಪುಗಳನ್ನಲ್ಲಿ ಭೂತ ಸಮೂಹಗಳು ಎನ್ನಲಿ, ಅರ್ಜುನ ಬೃಹತ್ತಾಗಿ ಭ್ರಮಿತವಾಗಿರುವ ಬ್ರಹ್ಮ ಎನ್ನಲಿ, ಎಲ್ಲವೂ ಒಂದೇ ಎಂದು ತಿಳಿ. ಬೇರೆ ಬೇರೆಯಾಗಿರುವುದು ಎನ್ನುವುದು ಎಂದಿಗೂ ಇಲ್ಲ. ಎರಡೆಂಬುದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಎಲ್ಲವೂ ಪರಮಾತ್ಮಮಯವೇ. ಅದಕ್ಕೆ ಎಲ್ಲವನ್ನು ತನ್ನಂತೆ ಬಗೆದೊಡೆ ಅವನು ಜ್ಞಾನಿ ಆಗ್ತಾನೆ. ಈ ಭಾವವಿಕಾರಗಳು ಜಗತ್ರಯದಲ್ಲಿಯೂ ಇರುವವಲ್ಲ. ಅವಕ್ಕೇನಾದರೂ ಗಮ್ಯವಿರುವುದೇನು? ಅವು ಇರುವುದಾದರೂ ಎಲ್ಲಿ? ಅಥವಾ ಜಗತ್ತು ಎನ್ನುವುದಾದರೂ ಬೇರೊಂದಿರುವುದೇನು? ಏತಕ್ಕೆ ವೃತ ಮೋಹಗೊಳ್ಳುವೆ? ಮೋಹದ ದೆಸೆಯಿಂದಾಗಿ ಜಗತ್ತು ಕಾಣ್ತಾ ಇದೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗೆ ಹೇಳುವ ಬ್ರಹ್ಮೋಪದೇಶವನ್ನು ಕೇಳಿ ಇದೇ ನಿಶ್ಚಯವೆಂದು ತಮ್ಮೊಳಗೆ ಅರಿತುಕೊಂಡು ಅನುಭವಿಸಿ ಜೀವನ್ಮುಕ್ತರಾಗಿ ಮನಸ್ಸನ್ನು ಬ್ರಹ್ಮದಲ್ಲಿ ಇಟ್ಟುಕೊಂಡು ಸಾಧುಗಳು ಲೋಕಯಾತ್ರೆಯನ್ನು ಮಾಡುವರು. ಈ ಉಪದೇಶ ಏನು ಮಾಡಿದ್ದೀವಲ್ಲ, ಇದರಂತೆ ಸಾಧುಗಳು ತಮ್ಮ ದೇಹಯಾತ್ರೆಯನ್ನು ಮಾಡ್ತಾ ಹೋಗ್ತಾರೆ, ಲೋಕಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲ ಜೀವನ್ಮುಕ್ತರಾಗಿದ್ದಾರೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ತಾನು ಹೆಚ್ಚು ಎಂಬ ಮಾನವನ್ನು, ತಾನು ಕಡಿಮೆ ಎಂಬ ಮೋಹವನ್ನು ಬಿಟ್ಟು ಸಂಘದೋಷವನ್ನು ಗೆದ್ದು ಎಲ್ಲಿದ್ದರೂ ಹೇಗೆ ಇದ್ದರೂ ವಿಕಾರವನ್ನು ಪಡೆಯದವರಾಗಿ ಆತ್ಮನಲ್ಲಿಯೇ ಸದಾ ಇರುವವರಾಗಿ ಕಾಮವನ್ನು ಹಿಂದಿರುಗಿಸಿದವರಾಗಿ ಸುಖ ದುಃಖ ರೂಪವಾದ ದ್ವಂದ್ವಗಳಿಂದ ವಿಮುಕ್ತರಾಗಿ ಇರುವ ವಿದ್ವಾಂಸರು ಯಾರೋ ಅವರು ಅವ್ಯಯವಾಗಿ ಶಾಶ್ವತವಾಗಿ ಇರುವ ಆ ಪರಮ ಪದವನ್ನು ಸೇರುವರು ಅಂತ ಇಲ್ಲಿ ಕೃಷ್ಣ ಪರಮಾತ್ಮನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮುಂದೆ ಏನು ನಡೀತದೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.